ಎಲ್ರಿಗೂ ನಮಸ್ಕಾರ. ಶರತ್ ಕುಮಾರ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಫ್ರೆಂಡ್ಸ್ ನಾನಿವತ್ತ ಐ.ಟಿ.ಸಿ ಕಂಪ್ನಿ ಒಳ್ಳೆ ಚೆನ್ನಾಗಿದೆ. ಎಲ್ಲಿ ತಗೋಬೇಕು, ಎಲ್ಲಿ ಮಾರಬೇಕು ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ಐ.ಟಿ.ಸಿ ಕಂಪ್ನಿ ಇದು ಏನ್ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಏನ್ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ಎಫ್.ಎಂ.ಸಿ.ಜಿ ಕಡೆ ಈಗೀಗ ಬರ್ತಾ ಇದೆ. ಇದ್ರದ್ದು 70-80% ರೆವೆನ್ಯೂ ಬರ್ತಾ ಇರೋದೇ ಸಿಗರೇಟಿಂದ. ಒಂದು 30% 20-30% ರೆವೆನ್ಯೂ ಬರ್ತಾ ಇರೋದು ಎಫ್.ಎಂ.ಸಿ.ಜಿ ಸೆಗ್ಮೆಂಟ್ ಇಂದ. ಸರಿನಾ? ಹಾಗಾಗಿ ಇದನ್ನ ಸಿಗರೇಟ್ ಕಂಪ್ನಿ ಅಂತಲೇ ನಾವು ಕರಿಬೇಕಾಗಿರೋದು. ಎಷ್ಟು ಪರ್ಸೆಂಟ್ ಬಿದ್ದಿದೆ ಆಲ್ ಟೈಮ್ ಹೈಯಿಂದ? 40% ಬಿದ್ದಿದೆ. ಒಳ್ಳೆ ಬಾಟಮ್ ಅಲ್ಲಿ ಇದೆ. ಇನ್ನು ಎಷ್ಟು ಪರ್ಸೆಂಟ್ ಬೀಳೋ ಚಾನ್ಸಸ್ ಇದೆ? ಈ ಪಾಯಿಂಟ್ ಇಂದ ಒಂದು 15% ಬೀಳೋ ಚಾನ್ಸಸ್ ಇದೆ. ಒಳ್ಳೆ ಬಾಟಮ್ ಅಲ್ಲೇ ಇದೆ. ಅಂಡ್ ಎಂಟೈರ್ ಅಮೌಂಟ್ ಹಾಕಕ್ ಹೋಗ್ಬೇಡಿ. ಒಂದು ಸ್ವಲ್ಪ ಅಮೌಂಟ್ ಹಾಕಿ. ನಿಮ್ಮಲ್ಲಿ 100 ರೂಪಿ ಇತ್ತು ಅಂದ್ರೆ, ಎಕ್ಸಾಂಪಲ್ 100% ಇತ್ತು ಅಂದ್ರೆ ಒಂದು 30% ಈಗ ಹಾಕಿ. ಅಕಸ್ಮಾತ್ ಇನ್ನೂ ಬಾಟಮ್ ಅಲ್ಲಿ ಬಿತ್ತಾ, ಇನ್ನೊಂದ್ ಸ್ವಲ್ಪ ಅಮೌಂಟ್ ಹಾಕೊಳ್ಳಿ. ಯಾವತ್ತೂ ಕೂಡ ಒಂದೇ ಸಲ ಅಮೌಂಟ್ ಹಾಕಕ್ ಹೋಗ್ಬೇಡಿ. 20% ಒಳ್ಳೆ ಸ್ಟಾಕ್ಗಳು ಬಿತ್ತು ಅಂದ್ರೆ ಅವಾಗ ಒಂದ್ ಸ್ವಲ್ಪ ಹಾಕೋಬೇಕು. ಇನ್ನೂ ಬಿತ್ತಾ, ಇನ್ನೊಂದ್ ಸ್ವಲ್ಪ ಹಾಕೋಬೇಕು. ಇದು ಎಷ್ಟು ಪರ್ಸೆಂಟ್ ಹೋಗೋ ಚಾನ್ಸಸ್ ಇದೆ ಇಲ್ಲಿ ಬೈ ಮಾಡ್ಕೊಂಡ್ರ? ಇನ್ನೊಂದು 3-4 ಮಂತ್ಸ್ ಬಿಡಿ. 3-4 ತಿಂಗಳು ಬಿಡಿ. ಎಷ್ಟು ಹೋಗ್ಬೋದು? ನನ್ನ ಪ್ರಕಾರ ಇದೊಂದು 25-30% ಹೋಗೋ ಚಾನ್ಸಸ್ ಇದೆ. ಒಂದೇ ತಿಂಗಳಿಗಲ್ಲ, ಒಂದು 3-4 ತಿಂಗಳು ಬಿಟ್ಟು. ಅಂಡ್ ನೀವು ಒಂದ್ 2-3 ವರ್ಷ ಬಿಡ್ತೀನಿ ಅಂದ್ರೂ ಕೂಡ ವಾಪಸ್ ಇದು ಎಲ್ಲಿ ಬಿದ್ದಿದೆ ಅಲ್ಲಿಗೆ ಹೋದ್ರು ಕೂಡ 50% ರಿಟರ್ನ್ ಸಿಗುತ್ತೆ. 50-60% ರಿಟರ್ನ್ ಸಿಗುತ್ತೆ. ಒಳ್ಳೆ ಕಂಪ್ನಿ. ನಾನು ಹೇಳ್ತಾ ಇರೋದು ದಿನಕ್ಕಲ್ಲ, ವಾರಕ್ಕಲ್ಲ, 3-4 ತಿಂಗಳು ಬಿಡ್ಬೇಕು ಮಿನಿಮಮ್ ಅಂದ್ರೂ ಕೂಡ. ಮ್ಯಾಕ್ಸಿಮಮ್ ಒಂದು ವರ್ಷ. ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಎಷ್ಟು ವರ್ಷ ಬೇಕಾದ್ರೂ ಬಿಡ್ಬೋದು. ಸರಿನಾ? ಒಳ್ಳೆ ಕಂಪ್ನಿ. ನೀವು ಇಲ್ಲ 40% 50% ಬಿದ್ದಿದ ತಕ್ಷಣ ನೀವು ಗಾಬರಿ ಬಿಡ್ತೀರಾ. ಆದ್ರೆ ಇಂಥ ಒಳ್ಳೊಳ್ಳೆ ಕಂಪ್ನಿ ಇಲ್ಲಿ ಇಂಥ ತಕ್ಕ ಹೋದ್ರೆ 2001-2000 ಇಸ್ವಿ ಹತ್ರ ಹೋದ್ರೆ 70% 80% ಎಲ್ಲ ಬಿದ್ದಿದೆ. ಒಳ್ಳೊಳ್ಳೆ ಕಂಪ್ನಿ. TCS ಅಂತೂ 80% ಬಿದ್ದಿದೆ ಒಂದೊಂದು ಟೈಮಲ್ಲಿ. ಹಂಗಾಗಿ ಒಳ್ಳೊಳ್ಳೆ ಕಂಪ್ನಿಗಳು ಯಾವ್ದೇ ನಿಫ್ಟಿ 50 ಯಾವುದೇ ಕಂಪ್ನಿ ತಗೋದು ನೋಡಿ, ಒಳ್ಳೆ ಕಂಪ್ನಿನೇ. ಮಿನಿಮಮ್ ಅಂದ್ರೂ ಕೂಡ 2-3 ವರ್ಷ ಕನ್ಸಾಲಿಡೇಷನ್ಸ್ ಆಗಿದೆ. ಐ.ಟಿ.ಸಿ ಒಳ್ಳೆ ಕಂಪ್ನಿನೇ, ಚೆನ್ನಾಗಿದೆ. ಬಾಟಮ್ ಝೋನ್ ಅಲ್ಲಿ ಇದೆ. ಅಕಸ್ಮಾತ್ ಬಿದ್ರೂ ಕೂಡ ಇನ್ನೊಂದು 15% ಬೀಳೋ ಚಾನ್ಸಸ್ ಇದೆ. ವೀಕ್ಲಿಯಲ್ಲಿ ತೋರಿಸ್ತೀನಿ ನೋಡಿ. ಒಳ್ಳೆ ಸ್ಟ್ರಾಂಗ್ ಮೂವ್ ಆಗಿದೆ ವೀಕ್ಲಿ ಕ್ಯಾಂಡಲ್ ಅಲ್ಲಿ. ಬಾಟಮ್ ಝೋನ್ ಅಲ್ಲೇ ಇದೆ. ಚೆನ್ನಾಗಿದೆ. ಒಳ್ಳೆ ಕಂಪ್ನಿ. ಕನ್ಸಾಲಿಡೇಷನ್ಸ್ ಆಗ್ತಾ ಇದೆ. ಒಳ್ಳೆ ಕಂಪ್ನಿ, ಚೆನ್ನಾಗಿದೆ ನೋಡಿ. ನಾನು ಹೇಳ್ದೆ ಅಂತ ಯಾವುದೇ ಕಾರಣಕ್ಕೂ ಕೂಡ ಬೈ ಮಾಡಕ್ ಹೋಗ್ಬಿಡಿ. ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಬೈ ಮಾಡ್ಕೊಳ್ಳಿ. ಮಾರ್ಕೆಟ್ ಕ್ಯಾಪ್ 3,80,000 ಕೋಟಿ ಇದೆ. ಒಳ್ಳೆ ಲಾರ್ಜ್ ಕ್ಯಾಪ್ ಕಂಪ್ನಿ. ಒಳ್ಳೆ ಚೆನ್ನಾಗಿದೆ. ಅಂಡ್ ಇಷ್ಟೇ ನೋಡಕ್ ಹೋಗ್ಬೇಡಿ. ಇದನ್ನೆಲ್ಲ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ. ನಾನು ಜಾಸ್ತಿ ಏನು ಹೇಳ್ಕೊಡ್ತಾ ಇಲ್ಲ. ಇದನ್ನೆಲ್ಲ ನೋಡಿ. ಕ್ವಾರ್ಟರ್ಲಿ ರಿಸಲ್ಟ್ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ. ಇಯರ್ಲಿ ರಿಪೋರ್ಟ್ ನೋಡಿ. ಇಯರ್ಲಿ ಪ್ರಾಫಿಟ್ ಮಾಡ್ತಾ ಇದೆಯಾ, ಲಾಸ್ ಮಾಡ್ತಾ ಇದೆಯಾ, ಕಂಪ್ನಿ ಅಸೆಟ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ, ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ. ಒಳ್ಳೆ ಚೆನ್ನಾಗಿರೋ ಕಂಪ್ನಿನೇ ಐ.ಟಿ.ಸಿ. ಒಳ್ಳೆ ಬಾಟಮ್ ಅಲ್ಲಿ ಇದೆ. ನಾನು ಯಾವುದೇ ಕಂಪ್ನಿ ಹೇಳಿದ್ರು ಕೂಡ ಮಿನಿಮಮ್ ಅಂದ್ರೂ ಕೂಡ 3-4 ತಿಂಗಳು ಇದರಲ್ಲೇ ಹೇಳಿರ್ತೀನಿ. ಮ್ಯಾಕ್ಸಿಮಮ್ 1 ಇಯರ್ ಇಟ್ಕೊಳ್ಳಿ. ಸರಿನಾ? ಮಿನಿಮಮ್ ಎಷ್ಟು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬೇಕು ಒಂದು ಕಂಪ್ನಿಯಿಂದ ನಾವು ಬೈ ಮಾಡಿದ್ಕಿಂತ ಅಂತ ಹೇಳಿದ್ರೆ, ಒಂದು 15-20% ಸಿಗ್ತಾ ಎಕ್ಸಿಟ್ ಆಗ್ಬಿಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಗೆ ಇದೇ ರೀತಿ ಬೇರೆ ಬೇರೆ ಸ್ಟಾಕ್ಸ್ಗಳು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡ್ಬೇಕಂತ ಬೇಕಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಕಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ನಾನು ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಹೇಳ್ಕೊಟ್ಟೆ ಕೊಡ್ತೀನಿ. ಓಕೆ ಬಾಯ್.